ದೇವೇಗೌಡರ ಆರೋಪಕ್ಕೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೇವೇಗೌಡರು ಆರೋಪದ ಬಗ್ಗೆ ಮಾತನಾಡಿದ್ದೆ ಗೊತ್ತಿಲ್ಲ ಅಂತ ಸುಮಲತಾ ಹೇಳಿದ್ರು. ಪಕ್ಷ ಸೂಚನೆ ಕೊಟ್ಟ ಹಾಗೆ ನಾನು ಪ್ರಚಾರ ಮಾಡಿದ್ದೀನಿ ಅನ್ನುವಂಥದ್ದು ಹೇಳಿದ್ರು. ದೇವೇಗೌಡರ ಆರೋಪದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದರೆ ಸುಮಲತಾ ಅವರು ಬರದೇ ಇದ್ರು ಕೂಡ, ಪ್ರಚಾರಕ್ಕೆ ಬರದೇ ಇದ್ರು ಕೂಡ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನೋಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವೋಟು ಅನ್ನೋದು ನಮ್ಮೆಲ್ಲರ ಒಂದು ಅಧಿಕಾರ ಹಾಗೂ ಜವಾಬ್ದಾರಿಯನ್ನು, ಆ ಒಂದು ಜವಾಬ್ದಾರಿಯನ್ನು ಇವತ್ತು ನಾನು ಚಲಾಯಿಸಿದ್ದೀನಿ. ಸೊ ಒಂದು ಹೆಮ್ಮೆ, ಖುಷಿ ಆಗುತ್ತೆ. ವೋಟ್ ಮಾಡೋದಕ್ಕೆ ಮತದಾರರಿಗೆ ಏನು ಹೇಳ್ತಾರೆ? ಜವಾಬ್ದಾರಿ ಎಲ್ಲರೂ ತುಂಬ ಒಂದು ಬೇಜವಾಬ್ದಾರಿತನ ಕಾಣಿಸಿದಾಗ ಬೇಜಾರಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದೆ, ಎಷ್ಟು ಮಾಡಬೇಕಾಗಿರೋ ಕೆಲಸ ಇದೆ. ನಾವು ಈ ಒಂದು ದಿನ ಚುನಾವಣೆ ಅಂತ ಬಂದಾಗ ಒಂದು ದಿನವೂ ನಾವು ಅದನ್ನು ಆ ಜವಾಬ್ದಾರಿನ ನಾವು ನಿಭಾಯಿಸಿಲ್ಲ ಅಂದರೆ ನಮಗೆ ನಾಳೆ ದಿನ ನಮ್ಮ ಹಕ್ಕನ್ನು ಕೇಳೋ ಒಂದು ಅವಕಾಶ ನಾವು ಕಳ್ಕೊಂಡವರಾಗ್ತೀವಿ. ಇದನ್ನು ಪ್ರತಿಯೊಬ್ಬರೂ ಅರಿತು ಖಂಡಿತ ಈ ವೋಟು ಅನ್ನೋದು ನಮ್ಮ ಒಂದು ಅಧಿಕಾರ, ಅದನ್ನು ಚಲಾಯಿಸಲೇಬೇಕು. ವೋಟು ಅನ್ನೋದು ನಮ್ಮೆಲ್ಲರ ಒಂದು ಅಧಿಕಾರ ಹಾಗೂ ಜವಾಬ್ದಾರಿಯನ್ನು, ಆ ಒಂದು ಜವಾಬ್ದಾರಿಯನ್ನು ಇವತ್ತು ನಾನು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಅವರೇ, ಏನು ಹೇಳ್ತೀರಾ ಸುಮಲತಾ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ, ದೇವೇಗೌಡರ ಹೇಳಿಕೆಗೂ ಸಂಬಂಧಪಟ್ಟ ಹಾಗೆ? ಇಲ್ಲ, ಇದು ಮತದಾನ ಮುಗಿಯೋದಕ್ಕೆ ಇನ್ನು 5:15 ಗಂಟೆ ಸರಿ ಸುಮಾರು ಬಾಕಿ ಇರುವಾಗಲೇ ಸಾಕಷ್ಟು ಟೈಮ್ ಇದೆ. ಇನ್ನು ಅರ್ಧ ದಿನ ಟೈಮ್ ಇದೆ. ಮತ್ತೆ ಭರಾಟೆ ಮತದಾನ ಸಾಗಿದೆ. ಈ ಹಂತದಲ್ಲಿ ಈ ಸ್ಟೇಟ್ಮೆಂಟ್, ಸುಮಲತಾ ಅವ್ರ ಸ್ಟೇಟ್ಮೆಂಟ್ ಚುನಾವಣಾ ಕಣದಲ್ಲಿರುವ ಮತದಾರರ ಮೇಲೆ, ಮಂಡ್ಯದಲ್ಲಿ ಅವ್ರ ಬೆಂಬಲಿಗರಿರ್ಬೋದು ಅಥವಾ ಅವರಿಗೆ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮತ ಹಾಕಿದಂತಹ ಮತದಾರರು ಇರಬಹುದು, ಅವ್ರು ಸಿಟ್ಟಿಂಗ್ MP ಕೂಡ, ಅವರು ಮಂಡ್ಯದ ಸಿಟ್ಟಿಂಗ್ MP ಕೂಡ. ಹೀಗಾಗಿ ಅಲ್ಲಿ ಆ ಕ್ಷೇತ್ರದ ಮೇಲೆ ಮತದಾನ ನಡೀತಿರುವಂಥ ಸಂದರ್ಭದಲ್ಲಿ ನನ್ನ ಸ್ಟೇಟ್ಮೆಂಟು ಯಾವ ಪರಿಣಾಮ ಬೀರಬಹುದು ಅನ್ನುವ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಹೇಳಿದ್ರು ಅಥವಾ ಲೆಕ್ಕಾಚಾರ ಇಲ್ದಲೇ ಹೇಳಿದ್ರು ಗೊತ್ತಿಲ್ಲ. ಇದು ಒಂದು ದೊಡ್ಡ ಪೊಲಿಟಿಕಲ್ ಸಿಗ್ನಿಫಿಕೆನ್ಸು ಮತ್ತು ವೋಟಿಂಗ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುವಂಥ ಸ್ಟೇಟ್ಮೆಂಟ್ ಇದು. ಅವ್ರು ಏನು ಹೇಳ್ತಾರೆ, ನಾನು ಕ್ಷೇತ್ರ ಬಿಟ್ಟುಕೊಟ್ಟಿದ್ದು ನಾನು ಮಾಡಿದಂತಹ ತ್ಯಾಗಕ್ಕೆ ಬೆಲೆ ಇದ್ದಂಗೆ ಆಯ್ತಲ್ಲ ಅನ್ನೋ ವಿಷಾದ ನನಗೆ ಈಗ. ಅಂದ್ರೆ ಇದು ಮಂಡ್ಯ ಕ್ಷೇತ್ರಕ್ಕೆ ಸೀಮಿತ ಇರದೆ ಮೈತ್ರಿ ಮೇಲೆನೇ ಎಫೆಕ್ಟ್ ಆಗುತ್ತೆ ಅಂತ. ಹೌದು, ಯಾಕೆಂದ್ರೆ 14 ಕ್ಷೇತ್ರಗಳಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅನ್ನುವ ಲೆಕ್ಕ ಹೋಗ್ತಿದೆ. ಅವ್ರು ಹೇಳ್ತಾರೆ, ನನಗೆ ಕ್ಯಾಂಪೇನಿಗೆ ಕರೆದೇ ಇಲ್ಲ, ನಾನು ಅಶೋಕ್ ಅವರಿಗೂ ಕೇಳಿದ್ದೆ, ಅಲ್ಲಿಂದ ಸೂಚನೆ ಬಂದರೆ, ಬೇಡಿಕೆ ಬಂದರೆ ನಾವು ನಿಮ್ಮನ್ನ ಕರಿತೇವೆ ಅಂತ. ಮೈಸೂರಿಗೆ ಹೋಗ್ತಾರೆ, ಮಂಡ್ಯ ಸ್ಕಿಪ್ ಮಾಡಿ ಮೈಸೂರಿಗೆ ಹೋಗ್ತಾರೆ, ಮಂಡ್ಯಕ್ಕೆ ಹೋಗಲ್ಲ. ಅಂದ್ರೆ ಕೋಆರ್ಡಿನೇಷನ್ ಅಲ್ಲಿ ಮಂಡ್ಯ ವಿಚಾರಕ್ಕೆ ಕುಮಾರಸ್ವಾಮಿ ಮತ್ತು ಇವರ ನಡುವಿನ ಕೋಆರ್ಡಿನೇಷನ್ ವಿಚಾರದಲ್ಲಿ ಗೊಂದಲ ಇರೋದು, ಅದು ನಮಗೆ ಮತದಾನದ ದಿನ ಕಾಣ್ತಾ ಇದೆ. ವೆರಿ ಸಿಗ್ನಿಫಿಕೆಂಟ್. ಮುಂದಿನ